ಇನ್ನು ಜನಾರ್ದನ್ ರೆಡ್ಡಿ ಆರೋಪ ಬರೀ ಊಹಾಪೋಹ. ರೆಡ್ಡಿ ಆರೋಪಕ್ಕೆ ಸಂಸದ ಸಸಿಕಾಂತ್ ಸೆಂಥಿಲ್ ಕಿಡಿಕಾರಿದ್ದಾರೆ. ಜನಾರ್ದನ್ ರೆಡ್ಡಿ ಮಾಡಿರುವಂತಹ ಆರೋಪ ಎಲ್ಲವೂ ಕೂಡ ಕಲ್ಪನೆ, ಊಹಾಪೋಹ ಅದು ಅಂತ ಸಸಿಕಾಂತ್ ಸೆಂಥಿಲ್ ಹೇಳಿರೋದು. ಕಾಂಗ್ರೆಸ್ನ ಸಂಸದ ಟಿವಿ9ಗೆ ಸಸಿಕಾಂತ್ ಸೆಂಥಿಲ್ ಮೊದಲ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಈ ರೀತಿ ಆರೋಪ ನೋಡ್ತಾ ಇದ್ರೆ ನನಗೆ ನಗು ಬರುತ್ತೆ ಅಂತ ಸೆಂಥಿಲ್ ಹೇಳಿದ್ದಾರೆ. ಟಿವಿ9ಗೆ ಸಸಿಕಾಂತ್ ಸೆಂಥಿಲ್ ಎಕ್ಸ್ಕ್ಲೂಸಿವ್ ಹೇಳಿಕೆ. ಅವರು ಕಟ್ಟುಕತೆಗಳನ್ನೇ ಹೇಳ್ತಾ ಇದ್ದಾರೆ. IAS ಹುದ್ದೆಗೆ ರಾಜೀನಾಮೆ ನೀಡಿ 6 ವರ್ಷ ಆಗಿದೆ, ಈಗ ಬೇರೆ ಪಕ್ಷದಲ್ಲಿದ್ದೀನಿ ಅಂತ ಸಸಿಕಾಂತ್ ಸೆಂಥಿಲ್ ಹೇಳಿದ್ದಾರೆ. ನಾನು ಬಳ್ಳಾರಿಯಲ್ಲಿದ್ದಾಗ ಜನಾರ್ದನ್ ರೆಡ್ಡಿ ಬಂಧನ ಆಗಿತ್ತು, ಆಗ ಮಾತ್ರ ಶಾಸಕ ಜನಾರ್ದನ್ ರೆಡ್ಡಿ ಅವ್ರನ್ನ ನಾನು ನೋಡಿದ್ದು ಅಂತ ಟಿವಿ9 ಜೊತೆ ಮಾತನಾಡ್ತಾ ಸೆಂಥಿಲ್ ತಮ್ಮ ಮೊದಲ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ ಮಾಸ್ಕ್ ಮ್ಯಾನ್ ಏನಿದ್ದಾನೆ ಆತನನ್ನು ಕಳಿಸಿರೋದೇ ಸಸಿಕಾಂತ್ ಸೆಂಥಿಲ್ ಅವರ ಕೈವಾಡ ಅಂತ ನೆನ್ನೆ ಜನಾರ್ದನ್ ರೆಡ್ಡಿ ಹೇಳಿದರು. ಈ ಹೇಳಿಕೆ ಭಾಳ ಚರ್ಚೆಗೆ ಗ್ರಾಸವಾಗಿತ್ತು. ಅದಾದ ನಂತರ ಟಿವಿ9 ಸಸಿಕಾಂತ್ ಸೆಂಥಿಲ್ ಅವ್ರನ್ನ ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ದು ಇದೆಲ್ಲ ಆರೋಪ ಮಾಡಿರೋದು ಏನಿದೆ ಇದೆಲ್ಲವೂ ಕೂಡ ಕಟ್ಟುಕತೆ ಅಂತ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಸಿದ್ದಣ್ಣ ಸೆಂಥಿಲ್ ಅವ್ರನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ನಿಮ್ಮ ಮೇಲೆ ಆರೋಪ ಮಾಡೋದಕ್ಕೆ ರೆಡ್ಡಿ ಆರೋಪ ಮಾಡೋದಕ್ಕೆ ಇದು ಕಂಪ್ಲೀಟ್ ಬೇಸ್ಲೆಸ್ ಇದೆ. ನನಗೆ ನಗು ಬರ್ತಾ ಇದೆ ಇಂಥ ವಿಷಯಗಳು ಕೇಳುವಾಗ. ನಾನು ರೆಸಿಗ್ನೇಷನ್ ಕೊಟ್ಟು ಆಲ್ಮೋಸ್ಟ್ 6 years ಆಗ್ತಾ ಇದೆ. ನಾನು ಕಂಪ್ಲೀಟ್ಲಿ ಬೇರೆ ಪೊಲಿಟಿಕಲ್ ಫಾರ್ಮೇಶನ್ ಅಲ್ಲಿ ಇದ್ದೀನಿ. ಈ ಟೈಮಿಗೆ ಬಂದು ಇಂಥವೆಲ್ಲ ಹೇಳುವುದು ಇಟ್ ಈಸ್ ನಾಟ್ ರೈಟ್. ಅಂಡ್ ಖಂಡಿತ ಒಬ್ಬ ರಾಜ್ಯ ಸರ್ಕಾರಕ್ಕೆ ಯಾರು ಕೂಡ ಏನು ಹೇಳಕ್ ಆಗೋದಿಲ್ಲ. ಅಂಡ್ ಆಲ್ಸೋ ಈ ವಿಷಯ ಏನು, ಇದರ ವಿಷಯಗಳು ಅಂಶಗಳು ಏನು ಅಂತಾನೆ ಕೂಡ ನನಗೆ ಕ್ಲಿಯರ್ ಆಗಿ ಗೊತ್ತಾಗ್ಲಿಲ್ಲ. ಸೊ ಇಂಥವೆಲ್ಲ ಕೇಳುವಾಗ ನನಗೆ ನಗು ಬರ್ತಾ ಇದೆ. ಇದು ಬಾಳಿ ಬೇಸ್ಲೆಸ್ ಅಂಡ್ ಕಂಪ್ಲೀಟ್ ರೂಮರ್. ಸರ್, ಈಗ ರೆಡ್ಡಿ ಆರೋಪ ಮಾಡಕ್ ಕಾರಣ ಏನು ಸರ್? ನಿಮ್ಮ ಮೇಲೇನೆ ಆರೋಪ ಮಾಡಕ್ಕೆ ಕಾರಣ ಏನು? ಇಲ್ಲ, ಈಗ ನನಗೆ ಕೂಡ ಆಶ್ಚರ್ಯ ಆಗಿದೆ. ಕೊನೆಗೆ ನಾವು ರೆಡ್ಡಿಗೆ ಭೇಟಿ ಆಗಿರುವುದು ನಾನು ಬೆಳ್ಳಾರಿಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿರುವಾಗ. ಅವಾಗ ಅವರು ಅರೆಸ್ಟ್ ಮಾಡಿಸಿರೋದು, ಅವರು ಕರ್ನಾಟಕದ ಗಣಿ ಮೇಲೆ ಮಾಡಿರುವ ಎಲ್ಲ ಆರೋಪಗಳು ತೆಗೆದಿರೋದ್ರಲ್ಲಿ ನನಗೆ ಪಾತ್ರ ಇದೆ. ಬಹುಶಃ ಅದು ಮನಸ್ಸಲ್ಲಿ ಇಟ್ಕೊಂಡು ಅವರು ಮಾತಾಡ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಈಗ ಎಲ್ಲ ಬೇಸ್ಲೆಸ್ ಅಂತೀರಾ ಸರ್ ತಾವು? 100% ಬೇಸ್ಲೆಸ್. ರೂಮರ್ಸ್, ಬೇಸ್ಲೆಸ್ ಕೂಡ ಹೇಳಲ್ಲ, ರೂಮರ್, ಕಂಪ್ಲೀಟ್ಲಿ ಕಟ್ಟುಕತೆ ಅಂತ ಹೇಳ್ತಾರಲ್ಲ ಅಷ್ಟೇ.